ಜಾಗೃತ ಅವಸ್ಥೆಯಲ್ಲಿ ಇದ್ದಿರ್ತಾನೆ ಸೂಕ್ಷ್ಮವತನದಲ್ಲಿ ಬಾಬರವರ ಜೊತೆಗೆ. ನಿದ್ರಾವಸ್ಥೆ ಅಂತೂ ಯಾರಿಗೂ ಹೋಗಿಲ್ಲ, ಯಾರೂ ಮಲಗಿಲ್ಲವಲ್ಲ. ನಿದ್ದೆ ಶಾಂತಿಯ ಸಾಗರನಲ್ಲಿ ಮುಳುಗಿದಾಗ ನಿದ್ದೆನೂ ಬರ್ತದೆ ಮತ್ತೆ ಸಮ್ಟೈಮ್. ವಿಕರ್ಮಗಳಿತ್ತು ಅಂದರೆ ನಿದ್ದೆಗೆ ಹೋಗ್ಬಿಡ್ತೇವೆ. ಎಲ್ಲರೂ ಜಾಗೃತ ಅವಸ್ಥೆಯಲ್ಲಿ ಇದ್ದೀರಾ. 3-4 ಜನ ಮಾತ್ರ ಸ್ಪಂದಿಸಿದ್ರಿ ಅಂದರೆ ಮಿಕ್ಕಿರೋ ಫರಿಷ್ಠಗಳೇನು ಮಾಡ್ತಾ ಇದ್ರಿ? ಮಗ್ನವಸ್ಥೆಗೆ ಹೋಗಿದ್ದೀರಾ, ಬಾಬನ ಸಂಘದಲ್ಲಿ ಕುಳಿತುಕೊಂಡಿದ್ದೀರಾ, ಟೆನ್ಷನ್ ಇದೆಯಾ? ಜಾಗೃತ ಅವಸ್ಥೆಯಲ್ಲಿದ್ದೀರಾ? ಆ ಕೋಟಿಯಲ್ಲಿ ಕೆಲವರು ಅಷ್ಟೇ ಜಾಗೃತ ಅವಸ್ಥೆಯಲ್ಲಿದ್ದೀರಿ, ಮಿಕ್ಕಿರೋರು ಏನು ಮಾಡ್ತಾ ಇದ್ದೀರಿ? ಲವ್ವಲ್ಲಿ ಲವ್ಲೀನ ಕಳೆದು ಹೋಗ್ಬಿಟ್ಟಿದ್ದೀರಾ. ಅಪ್ಪಾಜಿ ಲವ್ವಲ್ಲಿ ಲವ್ಲೀನ. ಎಲ್ಲರೂ ಜಾಗೃತರಾಗಿದ್ದೀರಿ, ಬಾಬಾ ನೋಡ್ತಾ ಇದ್ದಾರೆ. ಕೆಲವೊಬ್ರು ಇನ್ನೂ ಜಾಗೃತರಾಗ್ತಾ ಇಲ್ಲ. ಎಲ್ಲಿ ಹೋಗಿದ್ದೀರಿ? ಟ್ರಾನ್ಸಲ್ಲಿ ಹೋಗಿದ್ದೀರೋ? ಶಾಂತಿಯ ಆಳದಲ್ಲಿ ಕಳೆದು ಹೋಗಿದ್ದೀರೋ? ಶಾಂತಿಯ ಸಾಗರನ ಸ್ವೀಟ್ ಸೈಲೆನ್ಸಲ್ಲಿ ಅನುಭವ ಭಾಳ ಹಗೂರವಾದ ಅನುಭವ ಆಗಿರ್ತದಲ್ವಾ. ಸಂತುಷ್ಟತೆಯೇ ಸಂಪೂರ್ಣತೆಯ ಸಂಕೇತವಾಗಿದೆ. ಸರ್ವ ಆತ್ಮಗಳ ಪ್ರತಿ ಸ್ನೇಹವನ್ನು ಜಾಗೃತ ಮಾಡುವಂತಹ ಸರ್ವ ಹಿತಕಾರಿ ಶಿವ ಬಾಬಾ ಹೇಳ್ತಾ ಇದ್ದಾರೆ, ಇವಾಗ ಈ ಸಮಯ ಈ ಸಮಯ ನಿಮ್ಮ ಫೀಚರ್ಸ್ ಲಕ್ಷಣಗಳನ್ನು ಮತ್ತು ಫ್ಯೂಚರ್ ಭವಿಷ್ಯವನ್ನು ತಿಳ್ಕೊಳ್ಬಲ್ರ ಅಂತಿದ್ದಾರೆ ಬಾಬರು. जितना समय के समीप जा रहे हो समय के प्रमाण अपनी संपूर्णता की निशानियाँ अनुभव में आती है. ಎಷ್ಟೆಷ್ಟು ಬಾಬಾ ಕೇಳ್ತಿದ್ದಾರೆ, ನೀವು ಎಷ್ಟೆಷ್ಟು ಸಮಯದ ಸಮೀಪ ಹೋಗ್ತಾ ಇದ್ದೀರಿ, ಸಮಯದ ಪ್ರಮಾಣ ತಮ್ಮ ಸಂಪೂರ್ಣತೆಯ ಸಂಕೇತ ಚಿಹ್ನೆ ಗುರುತುಗಳು ಅನುಭವದಲ್ಲಿ ಬರ್ತದ. ಸಂಪೂರ್ಣತಾ ಕಿ ಮುಖ್ಯ ನಿಶಾನಿಯ ಕೌನ್ ಸಿ ಹೈ? ಬಾಬಾ ಲಾಸ್ಟ್ ಟೈಮ್ ಹೇಳಿದ್ರೆ ಅನ್ಸುತ್ತಲ್ವ ಈ ಥರದ್ದು. ಸಂಪೂರ್ಣತೆಯ ಮುಖ್ಯ ಸಂಕೇತಗಳು ಗುರುತುಗಳೇನು? आत्मा संपूर्णता को पा रही है, यहाँ मुख्य किस बात में सबको अनुभव होता है. ಈಗ ಆತ್ಮ ಸಂಪೂರ್ಣತೆಯನ್ನು ಪಡೆದುಕೊಳ್ತಾ ಇದೆ ಅನ್ನೋದನ್ನು ಈ ಮುಖ್ಯ ಯಾವ ಒಂದು ಮಾತಿನಲ್ಲಿ ಎಲ್ರಿಗೂ ಅನುಭವ ಆಗ್ತದೆ ಕೇಳ್ತಿದ್ದಾರೆ ಬಾಬು. ಸಂಪೂರ್ಣತೆಯನ್ನು ಪಡೆದುಕೊಳ್ತಾ ಇದ್ದೀವಿ ನಾವು. ಮುಖ್ಯ ಯಾವ ಮಾತಿನಲ್ಲಿ ಎಲ್ರಿಗೂ ಅನುಭವ ಆಗ್ತದೆ ಅಂತಿದ್ದಾರೆ ಬಾಬರು. ಮುಖ್ಯ ಬಾತ್ ಯಹ ಹೈ ಕಿ संतुष्टि. मुख्य बात यह है कि ऐसी आत्मा सदा स्वयं से सर्व सब्जेक्ट्स में संतुष्ट रहने का अनुभव करेगी और साथ साथ अन्य आत्माएं भी उनसे सदा संतुष्ट रहेगी. अंडरलाइन. ಮುಖ್ಯ ಮಾತು ಇದಾಗಿದೆ. ಈ ಥರ ಆತ್ಮ ಸಂಪೂರ್ಣತೆಯ ಅನುಭವ ಮಾಡ್ತಾ ಇರುವಂಥ ಆತ್ಮ ಹೇಗಿರ್ತಾರೆ? ಈ ಥರ ಆತ್ಮ ಸದಾ ಸ್ವಯಂಗಿಂದ ಸರ್ವ ಸಬ್ಜೆಕ್ಟ್ಗಳಲ್ಲಿ ಸಂತುಷ್ಟ ಇರುವಂತಹ ಅನುಭವ ಮಾಡ್ತದೆ. ಜೊತೆಗೆ ಅನ್ಯ ಆತ್ಮಗಳನ್ನು ಕೂಡ ಅವರಿಂದ ಸದಾ ಸಂತುಷ್ಟ ಇರ್ತದೆ. ಅನ್ಯ ಆತ್ಮಗಳ ಜೊತೆಗೂ ಕೂಡ, ಅಂದರೆ ಅನ್ಯ ಆತ್ಮಗಳು ಕೂಡ ಅವರಿಂದ, ಯಾರು ಸಂತುಷ್ಟ ಇದ್ದೀರಿ, ಯಾರು ಸಂಪೂರ್ಣ ಸ್ಟೇಜ್ ಇದ್ದೀರಲ್ಲ, ನಿಮ್ಮಿಂದ ಬೇರೆ ಆತ್ಮಗಳು ಕೂಡ ಸಂತುಷ್ಟ ಇರ್ತವೆ. ಅಂಡರ್ಲೈನ್ ಮಾಡ್ಕೊಡ್ರಿ, ನಿಮ್ಮಿಂದ ಬೇರೆ ಆತ್ಮಗಳು ಸಂತುಷ್ಟ ಇರ್ತವೆ. ತೋ ಸಂತುಷ್ಟತಾ ಹಿ ಸಂಪೂರ್ಣತಾ ಕಿ ನಿಶಾನಿ ಹೇ. ಸಂತುಷ್ಟತೆಯೇ ಸಂಪೂರ್ಣತೆಯ ನಿಶಾನಿಯಾಗಿದೆ, ಗುರುತಾಗಿದೆ, ಸಂಕೇತ ಆಗಿದೆ. जितना सर्व आत्माओं की संतुष्टता का आशीर्वाद व सूक्ष्म स्नेह तथा सहयोग का हर समय रिस्पॉन्स मिले, इससे समझो कि इतना संपूर्णता के समीप आए हैं. ಎಷ್ಟೆಷ್ಟು ಸರ್ವ ಆತ್ಮಗಳಿಗೆ ಸಂತುಷ್ಟತೆಯ ಆಶೀರ್ವಾದ
ಮತ್ತು ಸೂಕ್ಷ್ಮ ಸ್ನೇಹ ಹಾಗೂ ಸಂಯೋಗದ ಪ್ರತಿ ಸಮಯ ರೆಸ್ಪಾನ್ಸ್ ಸಿಕ್ತು ಅಂದರೆ ಇದರಿಂದ ತಿಳ್ಕೊಳ್ರಿ ಇಷ್ಟು ಸಂಪೂರ್ಣತೆಯ ಸಮೀಪ ಬಂದಿದ್ದಾರೆ ಅಂತ. ಕಮಾಲ್ ಇಸ್ಮೇ ಹೇ, ಇದರಲ್ಲೇ ಕಮಾಲ್ ಇದೆ ಅಂತಿದ್ದಾರೆ. कैसे भी संस्कारों वाली असंतुष्ट रहने वाली आत्मा संपर्क में आए, वहाँ भी संपर्क में यह अनुभव करे कि मैं अपने संस्कारों के कारण ही असंतुष्ट रहती हूँ, लेकिन इन विशेष आत्माओं में मेरे प्रति स्नेह व संयोग की व रहम दिल की शुभ भावना सदा नजर आती है. ನೋಡಿ ಬಾಬಾ ಬಹಳ ಸೂಕ್ಷ್ಮ ಮಾತನ್ನು ಹೇಳ್ತಿದ್ದಾರೆ. ಎಂತಹದೇ ಸಂಸ್ಕಾರವುಳ್ಳಂಥ ಆತ್ಮ, ಅಸಂತುಷ್ಟ ಇರುವಂತಹ ಆತ್ಮ ಸಂಪರ್ಕದಲ್ಲಿ ಬರಲಿ, ಅವರ ಆತ್ಮವು ಸಂಪರ್ಕದಲ್ಲಿ ಈ ಅನುಭವ ಮಾಡಬೇಕು, ನಾನು ನನ್ನ ಸಂಸ್ಕಾರಗಳ ಕಾರಣನೇ ಅಸಂತುಷ್ಟ ಇರ್ತೀನಿ. ಆದರೆ ಈ ವಿಶೇಷ ಆತ್ಮಗಳಲ್ಲಿ ನನ್ನ ಪ್ರತಿ ಸ್ನೇಹ ಮತ್ತು ಸಂಯೋಗದ ಮತ್ತು ದಯಾ ಹೃದಯದ ಶುಭ ಭಾವನೆ ಸದಾ ಕಂಡು ಬರ್ತದೆ ಇವರು ನೋಡಿದರೆ ನನಗೆ ಅಂತ ಅವ್ರು ಅನುಭವ ಮಾಡಬೇಕು. ನಿಮ್ಮನ್ನು ನೋಡಿ ಅರ್ಥ ಆಗ್ತಿದೆಯಲ್ವ ಬಾಬಾ ಪಾಯಿಂಟ್? ಸೂಕ್ಷ್ಮವಾದ ಮಾತು. ಹಿಂಗಾಗ್ತದ ಇವ್ರು ನೋಡಿದರೆ ನನಗೆ ಸಂತುಷ್ಟ ಅನಿಸುತ್ತೆ. ನಾನು ಯಾವಾಗಲೂ ಅಸಂತುಷ್ಟ ಇರ್ತೀನಿ ನಾವು ನಾರ್ಮಲ್ ನೋಡಿದಾಗ. ಆದರೆ ಇವರ ಸಂಯೋಗ ಮತ್ತು ಇವರ ಒಂದು ಸಮೀಪದಲ್ಲಿ ಇವರ ಒಂದು ಶುಭ ಭಾವನೆ ನನಗೆ ಕಂಡು ಬಂದಾಗ ನನಗೆ ಸಂತುಷ್ಟತೆ ಅನುಭವ ಆಗುತ್ತೆ ಅನ್ಬೇಕು ಅವ್ರ ಆತ್ಮ. ಆಗುತ್ತಾ ಹೀಗೆ? ಅರ್ಥಾತ್ ವಹ ಅಪ್ನಿ ಹಿ ಕಮ್ಜೋರಿ ಮೆಹಸೂಸ್ ಕರೆ. ನಿಮ್ಮ ಪಕ್ಕದಲ್ಲಿ ಬಂದರೆ ಅವ್ರು ತಮ್ಮ ಬಲಹೀನತೆಗಳನ್ನೇ ನೋಡ್ಕೋಬೇಕು, ಕಂಡು ಬರಬೇಕು. ಯಾರು ಸಂಪೂರ್ಣ ಇದ್ದೀರಿ ನಿಮ್ಮನ್ನು ನೋಡಿ ಬೇರೆಯವ್ರಿಗೆ ತಮ್ಮ ಬಲಹೀನತೆಗಳು ಕಾಣಬೇಕು. ಅಷ್ಟು ಸಂಪನ್ನ ಸ್ಟೇಜ್. वह कंप्लेंट यह न निकाले कि यहाँ निमित्त बनी हुई आत्माएं मुझ आत्मा को संतुष्ट नहीं कर सकती. ನೋಡಿ ಇದೊಂದು ವಿಚಿತ್ರವಾದದ್ದು ಬಾಬಾ ಹೇಳ್ತಾ ಇದ್ದಾರೆ. ಕಂಪ್ಲೇಂಟ್ ಮಾಡಬಾರ್ದು, ಅವರಿಂದ ಕಂಪ್ಲೇಂಟ್ ಬರಬಾರ್ದು. ಈ ನಿಮಿತ್ತ ಆಗಿರುವ ಆತ್ಮಗಳು ನಾನು ಆತ್ಮನಿಗೆ ಸಂತುಷ್ಟ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಇವರಿಗೆ ಅಂತ ಅನ್ನಬಾರ್ದು. ಅನ್ನಿಸ್ಕೊಳ್ತಾ ಇದ್ದೀವಿ ಅಂದರೆ ನಾವಿನ್ನೂ ಏನಾಗಿಲ್ಲ, ಸಂಪೂರ್ಣ ಸ್ಟೇಜ್ ಬಂದಿಲ್ಲ ಅಂತ. ನೋಡಿ ದಾದಿಯರ ಹತ್ರ ಹೋದ್ರು ಅಂಥ ಆತ್ಮ ಇದ್ದರೂ ಕೂಡ ಸಂತುಷ್ಟತೆ ಅನುಭವ ಮಾಡೇ ಬರ್ತಿದ್ರು. ಬಾಬಾ ದಾದಿ ಬಡಿ ದಾದಿ ಇದ್ರಲ್ವ, ಅವ್ರ ಹತ್ರ ಯಾರು ಹೋದರೂ ಸಂತುಷ್ಟ. ಒಂದು ಆತ್ಮನೂ ಕೂಡ ಅಸಂತುಷ್ಟತೆ ಇರ್ತಿರ್ಲಿಲ್ಲ. ಅವ್ರ ಎದುರುಗಡೆ ಹೋಗಿ ಬಂದರೆ ಸಂತುಷ್ಟ ಆಗಿಬಿಡ್ತಿತ್ತು. ಹಾಗೆ ಈಗ ನಿಮಿತ್ತ ಆಗಿರುವಂಥವ್ರಿಗೆ ಬಾಬಾ ಹೇಳ್ತಾ ಇದ್ದಾರೆ, ನಿಮಿತ್ತ ಆಗಿರುವ ಆತ್ಮಗಳಿದ್ದೀರಲ್ವಾ, ಇವರಿಂದ ನನಗೆ ಸಂತುಷ್ಟ ಸಿಗ್ತಿಲ್ಲ ಅಂತ ಬೇರೆ ಯಾವುದೇ ಸ್ಟೂಡೆಂಟು ಹೇಳ್ತಾ ಇದ್ದಾರೆ ಅಂದರೆ ಇವರಲ್ಲೇನೋ ಸಂಪೂರ್ಣ ಸ್ಟೇಜ್ ಬಂದಿಲ್ಲ, ಸಂಪೂರ್ಣತೆ ಬಂದಿಲ್ಲ ಇನ್ನೂ ಅಂತ. ಸೊ ನಾವು ಹಿಂಗೆ ತಿಳ್ಕೊಬೇಕು ಅದನ್ನು. ಯಾರು ನಿಮಿತ್ತರಿದ್ದೀವಿ, ಈ ಆತ್ಮ ಹೀಗೆ ಕಂಪ್ಲೇಂಟ್ ಮಾಡ್ತಾ ಇದೆ ಅಂದರೆ ನನ್ನಲ್ಲಿ ಏನೋ ತಪ್ಪಿದೆ, ನಾನು ಸುಧಾರಿಸ್ಕೋಬೇಕು, ನಾನೇ ಇನ್ನೂ ತಪಸ್ಸು ಮಾಡಬೇಕು. ಅದು ಬಿಟ್ಟು ಆತ್ಮ ಹಾಗೆ ಅಂದರೆ ಏನಾಗ್ತದೆ? ಸಂಪೂರ್ಣ ಸ್ಟೇಜ್ ಅಂತೂ ಹೋಗಲಿ ಒಂದು ಕಡೆ. ಅವ್ರಿಗಿಂತನೂ ಆತ್ಮಕ್ಕಿಂತನೂ ಕೀಳಾಯ್ತಲ್ಲ ನಮ್ಮ ಸ್ಥಿತಿ ಈಗ. ಅರ್ಥ ಆಗ್ತಿದೆಯಲ್ವಾ? ದಾದಿ ಜಾನಕಿ ಎದುರುಗಡೆ ಒಂದು ಆತ್ಮ ಹೇಳಿತ್ತಲ್ವ ಲಾಸ್ಟ್ ಟೈಮು, ಸುಳ್ಳು ಹೇಳ್ತಾ ಇದ್ರು, ಸುಳ್ಳು ಹೇಳ್ತಾ ಇದ್ರು. ಒಂದು 10 ದಿನ ಸುಳ್ಳು ಹೇಳಿದ್ರು. ಅಕ್ಕಪಕ್ಕದಲ್ಲಿರೋ ಅಷ್ಟು ಸುಳ್ಳು ಹೇಳ್ತಾರೆ, ನೀವು ಅವ್ರಿಗೆ ಏನೂ ಹೇಳುವುದಿಲ್ಲ ಅಂತಂದಾಗ ದಾದಿ ಹೇಳ್ತಾ ಇದ್ರು, ಆತ್ಮ ನನ್ನ ಎದುರುಗಡೆ ಬಂದು ಸುಳ್ಳು ಹೇಳ್ತಾ ಇದೆ ಅಂದರೆ ಆತ್ಮಕ್ಕೆ ನನ್ನಿಂದ ಏನೋ ಒಂದು ಪಾಲನೆ ಕಡಿಮೆ ಆಗಿದೆ, ಅದನ್ನು ಚೆಕ್ ಮಾಡ್ಕೊಳ್ತಾ ಇದ್ದೆ ನಾನು ಇಷ್ಟು ದಿನ. ಜಾನಕಿ ದಾದಿ ನಮ್ಮನ್ನು ನಾವು ಚೆಕ್ ಮಾಡ್ಕೋಬೇಕು ಆವಾಗಲೂ ಕೂಡ. ಬೇರೆಯವ್ರ ತಪ್ಪು ನನ್ನ ಸಂಘದಲ್ಲಿ ಬಂದು ಅವ್ರು ತಪ್ಪು ಮಾಡ್ತಾ ಇದ್ದಾರೆ ಅಂದರೆ ನಂದೇ ಮಿಸ್ಟೇಕ್ ಇದೆ ಅಂತ. ಭಾಳ ಹೈಯೆಸ್ಟ್ ಸ್ಟೇಜ್ ಆಯ್ತಪ್ಪ ಇದು, ನಮ್ಮ ಕೈಲಿ ಆಗೋದಿಲ್ಲ ಅಂತೀರೇನು? ಅಶ್ವಿನಕ್ಕವ್ರೆ ಓವರ್ ಆಯ್ತು ಬಾಬಾ ಇದು ಅಂತೀರೇನು? ಟೂ ಮಚ್ ಬಾಬಾ ಇದು, ಇಷ್ಟೆಲ್ಲ ಆಗಲ್ಲಪ್ಪ ಅಂತೀರೇನು? ಬಾಬಾ ನೋಡ್ತಾ ಇದ್ದಾರೆ. ಎಲ್ಲ ಮುದ್ದಾದ ಪರಿಸ್ಥಿತಿಗಳು. ಟೂ ಮಚ್ ಬಾಬಾ ಇದು, ಇಷ್ಟು ಲೆವೆಲ್ ಸಾಧ್ಯ ಇಲ್ಲ ಅನ್ಬೇಡ್ರಿ. ಸಾಧ್ಯ ಇದೆ ಬಾಬಾ, ನೀ ಹೇಳ್ತೀಯಲ್ಲ, ನೀ ಹೇಳ್ತಾ ಇದೆ ಅಂದರೆ ಆಗ್ತದೆ ಬಾಬಾ. ಹೇಳ್ರಿ ಬಾಬ್ರಿಗೆ, ತಾಕತ್ತು ಬರ್ತದೆ ನಮ್ಮಲ್ಲಿ.
ತಾಕತ್ತು ಬರ್ತದೆ, 100% ಬರ್ತದೆ. ಬಾಬಾ ನೀ ಹೇಳ್ತಿದ್ಯಲ್ವ, ಡೆಫಿನೆಟ್ಲಿ ಆ ತಾಕತ್ತು ನನ್ನಲ್ಲಿ ಬಂದಿದೆ, ಈಗ ಬರ್ತಾ ಇದೆ. ನನ್ನ ಹತ್ರ ಯಾವುದೇ ಆತ್ಮ ಬಂದರೂ ಅಸಂತುಷ್ಟ ಆಗುವುದಿಲ್ಲ ಅವರು. ಅನ್ಸೂಯಕ್ಕರು ಏನು ಮಾಡ್ತಾರೆ, ಯಾರು ಬಂದರೂ ಅವ್ನು ಹಾಕಿ ಬಾಬನ ಒಂದು ಪಾಯಿಂಟ್ ಹೇಳಿ ಸಂತುಷ್ಟ ಮಾಡಿ ಕಳಿಸ್ತಾರಿಲ್ವೋ, ಹಾಗೆ ಮಾಡ್ಬೇಕು ಎಲ್ಲರೂ. ಅವ್ರು ನಿಮ್ಮ ಬಗ್ಗೆ ಏನಪ್ಪ ಇವ್ರು ತಲೆ ತಿಂದರು ಅನ್ನೋವಂಥದ್ದು ಹೇಳ್ಕೊಂಡು ಹೋಗಬಾರ್ದು. ಹೇಳ್ಕೊಂಡು ಹೋಗ್ತಾ ಇದ್ರೆ ಅಂದರೆ ನನ್ನ ಆ ಕ್ಷಣಕ್ಕೆ ನನ್ನಲ್ಲಿ ಏನೋ ಕಡಿಮೆ ಇದೆ. ಭಲೇ ಆತ್ಮ ಕುಲಿದು ಹೌದೋ ಅಲ್ಲ ಗೊತ್ತಿಲ್ಲ ನನಗೆ, ಒಟ್ಟಾರೆ ನನ್ನ ಪವರ್ ಅಷ್ಟಿರಬೇಕು, ಪವರ್ಫುಲ್ಲಾಗಿರ್ಬೇಕು, ನನ್ನ ಸ್ಟೇಜ್ ಹಾಗಿರಬೇಕು. ಮಾಡ್ತೀರಿ? ನಾವು ಮಾಡ್ತೀವಲ್ವ? ಬಾಬಾಗೆ ಹೇಳ್ರಿ, ಬಾಬಾ ಮಾಡ್ತೀವಿ ಬಾಬಾ, ನಿನ್ನ ಸಮಾನ ಆಗ್ತೀವಿ ಬಾಬಾ. ಮಾಡೋಣಲ್ವಾ? ಯಾರೂ ಅಸಂತುಷ್ಟ ಆಗಬಾರ್ದು ನಮ್ಮಿಂದ, ಎಂಥದೇ ಸಿಚುವೇಶನ್ ಇರಲಿ ಅದು. ಅಂತಾರೆ ಅಪ್ಪಾಜಿ ಹೇಳ್ತಿದ್ದಾರೆ, ಇಲ್ಲಾಂದರೆ ಸಂಪೂರ್ಣ ಸ್ಟೇಜ್ ಇರುವಂಥವ್ರು ಹೇಗಿರ್ತೀರಿ ನೀವು ಅನ್ನೋದನ್ನು ಬಾಬಾ ಹೇಳ್ತಾ ಇದ್ದಾರೆ. ಏನು ಹೇಳಿದ್ರು, ವहाँ कंप्लेंट यह न निकाले कि यह निमित्त बनी हुई आत्माएं मुझ आत्मा को संतुष्ट नहीं कर सकती है. ಈ ಆತ್ಮಗಳು ನಾನು ಸಂತುಷ್ಟ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಪ್ರದರ್ಶನಿಯಲ್ಲಿ ಲಾಸ್ಟ್ ಟೈಮ್ ಹೇಳಿತ್ತಲ್ಲ ತಮ್ಮೆಲ್ರಿಗೂ, ಆ ಆತ್ಮ ಏನೋ ಕ್ವಶನ್ ಕೇಳ್ತಾ ಇದೆ, ಆ ಕ್ವಶನ್ ಕೇಳಿದ್ದಕ್ಕೆ ಅಕ್ಕೋರು ಕೋಪ ಬರ್ತದೆ, ನೀನು ಮನುಷ್ಯ, ನಿನ್ನ ಅರ್ಥನೇ ಆಗೋದಿಲ್ಲ, ಹೋಗು ನಿನಗೆ ಅಂತ ಬೈತಾರೆ ಅಕ್ಕೋರು. ಏನಾಯ್ತಲ್ಲಿ? ಅಸಂತುಷ್ಟ, ಡಬಲ್ ಅಸಂತುಷ್ಟ ಆಗಿಬಿಡ್ತಾವತ್ತು ಆತ್ಮ. ಅದು ಎಂಥ ಡೇಂಜರ್ ಆತ್ಮ ಅಂದರೆ, ಯಂತ್ರ ಮಂತ್ರ ತಂತ್ರ ಶಕ್ತಿ ಯೂಸ್ ಮಾಡುವಂಥ ಆತ್ಮ ಅದು. ನಿನಗೇನು ಜ್ಞಾನ ಸಿಗ್ತದೆ, ಹೋಗು, ಎಲ್ಲ ಎಲ್ಲಿದ್ದ ಕ್ವಶನ್ ಕೇಳ್ತೀವಿ, ಹೋಗು ಅಂತ ಬೈತಾರೆ ಅಕ್ಕೋರು ಅವ್ರನ್ನ. ಆಮೇಲೆ ಮತ್ತೆ ಆತ್ಮನನ್ನು ಸಂತುಷ್ಟ ಮಾಡೇ ಕಳಿಸ್ತಾನೆ ಬಾಬಾ. ಬೇರೆ ಆತ್ಮ ಯಾರು ಪವರ್ಫುಲ್ ಆತ್ಮ ಇದೆ, ಆತ್ಮನ ಕಳಿಸಿ ಆತ್ಮನ ಪಕ್ಕಾ ಸಂತುಷ್ಟ ಮಾಡಿ ಕೈ ಬಿಡ್ತಾರೆ ಬಾಬಾ. ಹಂಗೆ ಇಲ್ಲ ಡಿಸ್ಸರ್ವಿಸ್ ಆಗಿರೋದು, ಅಕ್ಕೋರು ಜೋರು ಮಾಡಿ ಕಳಿಸ್ಬಿಟ್ರು. ಮತ್ತೆ ಅಣ್ಣವ್ರು ತಿಳಿಸ್ತಾ ಇದ್ದಾರೆ, ಅಕ್ಕೋರು ಮತ್ತೆ ಪಟ್ಟಂತ ಬಂದು ಧನ್ ಅಂತ, ಇವ್ರಿಗೇನು ಅರ್ಥ ಆಗಲ್ಲ ಬಿಡಿ ಅಣ್ಣವ್ರು, ಇವ್ರಿಗೇನು ಹೇಳ್ತೀರಾ ಅಂದು ಹೋಗ್ಬಿಟ್ರು ಪಟ್ಟಂತ. ಮತ್ತೆ ಆತ್ಮ ಕೋಪ ಬಂತು ಜೋರಾಗಿ. ಆತ್ಮಗೆ ಎಷ್ಟು ಸಮಾಧಾನ ಆಗಿತ್ತು, ಮತ್ತೆ ಹಾಕೋರು ಬಂದು ಮತ್ತೆ ಥಟ್ಟಂತ ಏನೋ ಒಂದು ಅಂದು ಹೋಗ್ಬಿಟ್ರು, ಮುಗೀತು. ಮತ್ತೆ ಜೋರಾಯಿತು. ಮತ್ತೆ ಆತ್ಮನನ್ನು ಸರಿ ಮಾಡಬೇಕಂದ್ರೆ ಎಷ್ಟು ಸಮಯ ತಗೊಳ್ತು. ಹಾಗೆ ಯಾರ್ದು ಕಂಪ್ಲೇಂಟ್ ಬರಬಾರ್ದು, ಇವರಿಂದ ನಾನು ಸಂತುಷ್ಟ ಇಲ್ಲ ರೀ. ನೆಕ್ಸ್ಟ್ ಡೇ ಬಂದು ಯಾರು ಅಸಂತುಷ್ಟ ಮಾಡಿದ್ರೆ ಅವ್ರ ಹೆಸರು ಕೇಳಿಲ್ಲ, ಯಾರು ಸಂತುಷ್ಟ ಮಾಡಿದ್ರಲ್ವ ಪ್ರದರ್ಶನಿಯಲ್ಲಿ ಅವ್ರ ಹೆಸರು ಕೇಳಿದ್ರು. ಅವ್ರು ಇವ್ರಿದಾರಾ ಅಂತ, ಇವ್ರನ್ನೇ ಮೀಟ್ ಮಾಡ್ಬೇಕು ನಾನು ಅಂತ ಹೇಳಿದ್ರು. ಯಾಕೆಂದರೆ ಸಂತುಷ್ಟ ಆಗಿದ್ದಾರೆ, ಅವರಿಂದನೇ ಸಂತುಷ್ಟ ಆಗಿದ್ದಾರೆ. ಹಾಗೆ ಬಾಬಾ ಕೆಲವು ಮಕ್ಕಳಿದ್ದೀವಿ, ಬಾಬಾ ತನ್ನ ಸಮಾನ ಮಾಡ್ಕೊಳ್ತಾ ಇದ್ದ. ಹಾಗಾಗಬೇಕು, ಯಾರು ಕಂಪ್ಲೇಂಟ್ ಬರಬಾರ್ದು ಯಾರ ಕಡೆಯಿಂದನೂ. ನಾನು ಆತ್ಮನಿಗೆ ಇವರು ನಿಮಿತ್ತ ಆದಂಥವ್ರು ಸಂತುಷ್ಟ ಮಾಡ್ತಾರೆ. सर्व आत्माओं द्वारा ऐसी संतुष्ट मनी का सर्टिफिकेट प्राप्त हो, तब कहेंगे कि यहाँ संपूर्णता के समीप है. ನೋಡಿ, ಎಲ್ಲ ಆತ್ಮಗಳ ಮುಖಾಂತರ ಈ ತರಹ ಸಂತುಷ್ಟ ಮನಿಯ ಸರ್ಟಿಫಿಕೇಟನ್ನು ಪ್ರಾಪ್ತಿ ಮಾಡ್ಕೋಬೇಕು. ಆವಾಗ ಹೇಳಲಾಗ್ತದೆ ಇವರು ಸಂಪೂರ್ಣತೆಯ ಸಮೀಪದಲ್ಲಿದ್ದಾರೆ. ಏನು ಮಾಡಬೇಕು? ಸರ್ಟಿಫಿಕೇಟ್ ಪ್ರಾಪ್ತಿ ಆಗಬೇಕು. ಯಾವುದೇ ಸ್ಥೂಲ ವಸ್ತು ಕೊಟ್ಟು ಸರ್ಟಿಫಿಕೇಟ್ ತಗೊಳ್ಳೋದಲ್ಲ, ಹೊರಗಡೆ ಜಗತ್ತಲ್ಲಿ ತಗೊಂಡು ಹಾಗೆ ನಮ್ಮ ಸ್ವಯಂನ ಪರಿವರ್ತನೆ ತಾಕತ್ತನ್ನು ತುಂಬಿಕೊಂಡು ಸರ್ಟಿಫಿಕೇಟನ್ನು ಪ್ರಾಪ್ತಿ ಮಾಡ್ಕೋಬೇಕು. ಆವಾಗ ಹೇಳಲಾಗ್ತದೆ ಸಂಪೂರ್ಣತೆಗೆ ಸಮೀಪ ಬಂದಿದ್ರು. ಅಲ್ಲಿ ತನಕ ನಾವು ಯಾರೂ ಸಂಪೂರ್ಣತೆಗೆ ಬಂದಿಲ್ಲ, ಸಮೀಪ ಬಂದಿಲ್ಲ ಅಂತ ಡಿಕ್ಲೇರ್ ಮಾಡ್ತಾನೆ ಬಾಬಾ. ಜ್ಞಾನದ ಕನ್ನೇ ಕೊಟ್ಬಿಟ್ಟಿದ್ದಾರೆ ಪರಮಾತ್ಮ. जितनी संपूर्णता बढ़ती जाएगी उतनी ही सर्व आत्माओं की संतुष्टता भी बढ़ती जाएगी. अंडरलाइन ಮಾಡ್ಕೋಬೇಕು. ಎಷ್ಟು ಸಂಪೂರ್ಣತೆ ತುಂಬುತ್ತಾ ಹೋಗ್ತದೆ ನಮ್ಮಲ್ಲಿ, ಅಷ್ಟೇ ಸರ್ವ ಆತ್ಮಗಳ ಸಂತುಷ್ಟತೆಯೂ ಕೂಡ ಜಾಸ್ತಿ ಆಗ್ತಾ ಹೋಗ್ತದೆ, ವೃದ್ಧಿ ಆಗ್ತಾ ಹೋಗ್ತದೆ. ಸರ್ವಕ್ಕೂ ಸಂತುಷ್ಟ करने का मुख्य साधन कौन सा है? ಎಲ್ಲರನ್ನೂ ಸಂತುಷ್ಟ ಮಾಡುವಂಥ ಮುಖ್ಯ ಸಾಧನ ಯಾವುದು ಹೇಳ್ರಿ ನೋಡೋಣ.
ಸರ್ವರನ್ನು ಸಂತುಷ್ಟ ಮಾಡುವಂತಹ ಮುಖ್ಯ ಸಾಧನೆ ಯಾವುದು? ಶುಭ ಭಾವನೆ, ಖುಷಿ ಕೊಡುವುದು, ಮನಸ ಸೇವೆ. ಓಕೆ, ಹರ್ ಏಕನೇ ಬತ್ತಾಯ ಬಾಬಾ ಕೇಳ್ತಿದ್ರು. ಎಲ್ಲರೂ ಹೇಳಿದ್ರಾ? ಆನ್ಸರ್ ಮಾಡಿದ್ರಿ. 3-4 ಆತ್ಮಗಳು ಹೇಳಿದ್ರಿ. ಪ್ರೀತಿ ಕೊಡೋದು, ಆತ್ಮಿಕ ಸೇವೆ, ಸಂತುಷ್ಟ ಮಾಡುವಂತಹ ಮುಖ್ಯ ಸಾಧನೆ ಯಾವುದು? ಸರ್ವರನ್ನ ಸಂತುಷ್ಟ ಮಾಡಬೇಕು ನಾವು. ಪರಮಾತ್ಮ ತಂದೆ ಪರಿಚಯ ಬಾಬಾ. ಸ್ನೇಹ ಕೊಡೋದು, ಮನಸ ಸೇವೆ. ಓಕೆ, ಹರ್ ಏಕನೇ ಬತ್ತಾಯ ಬಾಬಾ ಕೇಳ್ತಾ ಇದ್ದಾರೆ. ಎಲ್ಲರೂ ಹೇಳಿದ್ರಲ್ವಾ? ಸ್ಮೈಲ್, ಸ್ನೇಹ, ಪ್ರೀತಿ. ಹರ್ ಏಕನೇ ಬತ್ತಾಯ ಜಿ ಬಾಬಾ. ಯಹ ಸಬ್ ಬಾತೆ ಏನೆಲ್ಲ ಹೇಳಿದ್ರಲ್ಲ ಈಗ, ಸಬ್ ಬಾತೆ ಬಿ ಅವಶ್ಯಕತೆ ಹೇ. ನೀವು ಹೇಳಿದ್ದೆಲ್ಲವೂ ಅವಶ್ಯಕತೆ ಇದೆ. ನೋಡಿ ಬಾಬಾ ಹೆಂಗೆ ನೋಡ್ತಾ ಇದ್ದಾರೆ, ಎಲ್ಲ ಮಕ್ಕಳಿಗೆ ನೋಡಿ ರೆಸ್ಪಾಂಡ್ ಮಾಡ್ತಾ ಇದ್ದಾರೆ. ಅಟೆನ್ಷನ್ ಪ್ಲೀಸ್. ಎಷ್ಟು ನಮ್ಮ ಜೊತೆಗಿದ್ದಾರೆ ಬಾಬಾ ಅನ್ನೋದಕ್ಕೆ. ಬಾಬಾ ನಮ್ಮನ್ನು ನೋಡ್ತಾ ಇದ್ದಾರೆ. ಏನು ಹೇಳಿದರು? ಎಲ್ಲರೂ ಹೇಳಿದ್ರಲ್ವಾ? ಎಲ್ಲ ಮಾತುಗಳು ಕೂಡ ಅವಶ್ಯಕಂತೂ ಇದೆ, ಅವಶ್ಯಕವಾಗಿದೆ. ಯಹ ಸಬ್ ಬಾತೆ ಪರಿಸ್ಥಿತಿ ಮೇ ಪ್ರಾಕ್ಟಿಕಲ್ ಕರ್ನೆ ಕಿ ಹೇ. ನೀವೇನೆಲ್ಲ ಮಾತುಗಳು ಹೇಳಿದ್ರಲ್ವಾ, ಇವೆಲ್ಲ ಎಲ್ಲ ಮಾತುಗಳು ಪರಿಸ್ಥಿತಿಗಳಲ್ಲಿ ಪ್ರಾಕ್ಟಿಕಲ್ ಮಾಡುವಂಥದ್ದಾಗಿದೆ. ಕರೆಕ್ಟ್ ಹೇಳಿದ್ರಿ, ನೀವೆಲ್ಲರೂ ಕರೆಕ್ಟ್ ಹೇಳಿದ್ರಿ. ಇವೆಲ್ಲ ಪರಿಸ್ಥಿತಿಗಳಲ್ಲಿ ಪ್ರಾಕ್ಟಿಕಲ್ ಮಾಡುವಂಥದ್ದಿದೆ. ಓಕೆನಾ? ನೀವು ಹೇಳಿದ್ದೇನು ತಪ್ಪು ಅನ್ನಲಿಲ್ಲ ಬಾಬಾ ಇಲ್ಲಿ, ಯಾರೆಲ್ಲ ಹೇಳಿದರು. ಮುಖ್ಯ ಬಾತ್ ಯಹ है कि जैसा समय, जैसी परिस्थिति, जिस प्रकार की आत्मा सामने हो, वैसा अपने को मोल्ड कर सके, अपने स्वभाव और संस्कार के वशीभूत न हो. स्वभाव अथवा संस्कार ऐसे अनुभव में हो जैसे स्थूल रूप में जैसा समय वैसा रूप, जैसा देश वैसा वेश बनाया, ऐसा सहज अनुभव होता है. बाबा कहते थे ऐसे अपने स्वभाव संस्कार को भी समय के अनुसार परिवर्तन कर सकते हो. बाबा कहते थे. ನೋಡಿ ಏನು ಹೇಳಿದರು? ಮುಖ್ಯ ಮಾತು ಇದಾಗಿದೆ. ಹೇಗೆ ಸಮಯ, ಹೇಗೆ ಪರಿಸ್ಥಿತಿ, ಯಾವ ಪ್ರಕಾರದ ಆತ್ಮ ಎದುರುಗಡೆ ಬರ್ತದೆ ಅಂದರೆ ಹಾಗೆಯೇ ನಿಮ್ಮನ್ನು ನೀವು ಮೋಲ್ಡ್ ಮಾಡಿಕೊಳ್ಳಬಲ್ಲಿರಿ. ಮೋಲ್ಡ್ ಮಾಡ್ಕೋಬೇಕು, ಮೋಲ್ಡ್ ಮಾಡಿಕೊಳ್ಳಬಲ್ಲಿರಿ. ಮೋಲ್ಡ್ ಮೀನ್ಸ್ ಟು ಅಡ್ಜಸ್ಟ್. ಅವ್ರು ಹೆಂಗಿದ್ದಾರೆ ಅಂದ್ರೂ ಅಡ್ಜಸ್ಟ್ ಮೋಲ್ಡ್ ಮಾಡ್ಕೋಬೇಕು. अपने स्वभाव और संस्कार के वशीभूत न हो. ನಿಮ್ಮ ಸ್ವಭಾವ ಸಂಸ್ಕಾರದ ವಶಭೂತ ಆಗಿ ಅವರೆದುರುಗಡೆ ನೀವೇನು ಮಾಡಬಾರ್ದು? ಆ್ಯಕ್ಟ್ ಮಾಡಬಾರ್ದು. ಏನು ಹೇಳ್ತೀರಿ? ಬಾಬನ ಮಗುವಾಗಿದೆ ಗೊತ್ತಾಗಲ್ವಾ ನಿಮಗೆ ಅಂದ್ಬಿಟ್ರೆ ಏನು ಮಾಡ್ತೀರಿ? ನಿಮ್ಮ ಸ್ವಭಾವ ಸಂಸ್ಕಾರಗಳಿಗೆ ವಶವಾದ್ರಿ ನೀವು. ಅದು ಆತ್ಮ ಏನೇ ತಪ್ಪು ಮಾಡ್ತಾ ಇದೆ ಅಂದ್ರೂ ನೀವು ನಿಮ್ಮನ್ನು ಮೋಲ್ಡ್ ಮಾಡಿಕೊಡ್ರಿ, ಅಡ್ಜಸ್ಟ್ ಮಾಡಿಕೊಡ್ರಿ. ಮಿಲನ್ಸ ಈಸಿ, ಮಿಲನ ಸಾರ್ ಅಂತಾರೆ ಬಾಬ್ರವ್ರು. ಈಸಿ ಅಡ್ಜಸ್ಟ್ ಮಾಡ್ಕೋಬೇಕು. ಸ್ವಭಾವ ಅಥವಾ ಸಂಸ್ಕಾರ ಈ ಥರ ಅನುಭವದಲ್ಲಿ ಬರಬೇಕು. ಹೇಗೆ ಸ್ಥೂಲ ರೂಪದಲ್ಲಿ ಹೇಗೆ ಸಮಯ ಹಾಗೆ ರೂಪ, ಸ್ಥೂಲ ರೂಪದಲ್ಲಿ ಹೇಗೆ ಸಮಯ ಇದೆ ಹಾಗೆ ರೂಪ, ಹೇಗೆ ಸಮಯ ಹೇಗೆ ರೂಪ ಹಾಗೇ ದೇಶ ಹಾಗೇ ವೇಷವನ್ನು ಮಾಡಲಾಗಿದೆ. ಕರೆಕ್ಟ್ ಅಲ್ವಾ? ಅದೇ ರೂಪ, ಅದೇ ಸಮಯ, ಅದೇ ಒಂದು ಹೇಗೆ ದೇಶ ಆ ದೇಶಕ್ಕೆ ತಕ್ಕದಾದ ವೇಷ ಹಾಕೋತೀರಿ ಮಾಡಲಾಗಿದೆ. ಈ ತರಹ ಸಹಜ ಅನುಭವ ಆಗತ್ತಾ ನಿಮ್ಮೆಲ್ರಿಗೂ? ಸೂಕ್ಷ್ಮವತನಕ್ಕೆ ಹೋದ್ರೆ ಎಂಥ ಡ್ರೆಸ್ ಹಾಕೊಂಡ್ಬಂದಿರ್ತೀರಿ ನೀವು? ವೈಟ್ ಆ್ಯಂಡ್ ವೈಟ್. ಪರಮಧಾಮಕ್ಕೆ ಹೋದ್ರೆ ಏನಾಗ್ತೀರಿ? ಇಷ್ಟೇ ಪುಟಾಣಿ ಬಿಂದು ಆಗಿ ಬಂದಿರ್ತೀರಿ.
ಮಧುಬನಕ್ಕೆ ಬಂದರೆ ಏನು ಮಾಡ್ತೀರಿ? ವೈಟ್ ಆ್ಯಂಡ್ ವೈಟ್ ಹಾಕ್ಕೊಂಡು ಭಲೇ ಸ್ಥೂಲ ಶರೀರದಲ್ಲಿ ಇರ್ತೀರಿ, ಆದರೆ ವೈಟ್ ಆ್ಯಂಡ್ ವೈಟಲ್ಲಿ ಇರ್ತೀರಿ ಅಲ್ವಾ ಬ್ರಾಹ್ಮಣ ಸ್ವರೂಪದಲ್ಲಿ. ಈ ಥರ ಸಹಜ ಅನುಭವ ಆಗುತ್ತಾ? अपने स्वभाव संस्कार को भी समय के अनुसार परिवर्तन कर सकते हो. ಬಾಬಾ ಕೇಳ್ತಾರೆ, ನಿಮ್ಮ ಸ್ವಭಾವ ಸಂಸ್ಕಾರವನ್ನು ಕೂಡ ಸಮಯಕ್ಕೆ ಅನುಸಾರವಾಗಿ ಪರಿವರ್ತನೆ ಮಾಡಿಕೊಳ್ಬಲ್ರಾ ಮಕ್ಕಳೇ ಅಂತಿದ್ದಾರೆ ಅಪ್ಪಾಜಿಯವರು. ಹೆಂಗೆ ಮಾಡೋದು? ಈಗ ಮಾಡ್ಕೊಳ್ತೀವ ನಾವು, ಅಥವಾ ನಮ್ಮ ಸ್ವಭಾವನೇ ಅವ್ರಿಗೆ ಹಚ್ಚಿ ಕಳಿಸ್ತೀವ? ಚೆಕ್ ಮಾಡ್ಕೋಬೇಕೀಗ ನಾವು. ಚೆಕ್ ಮಾಡ್ಕೊಳ್ಳೋಣವಾ? जैसा समय वैसा रूप, जैसा देश वैसा द्वेष, जैसी परिस्थिति वैसा स्वभाव. ನಮ್ಮ ರೇಣುಕಾ ಅಕ್ಕೋರಿದ್ದಾರೆ ಈಗ. ಮನೆಯಲ್ಲಿ ಮಕ್ಕಳ ಜೊತೆಗೆ ಬಹಳ ಮಮತೆಯಿಂದ ಇರ್ತಾರೆ, ಪ್ರೀತಿಯಿಂದ ಇರ್ತಾರೆ. ಈ ಸ್ಥಾನ ಏನಾಯಿತು? ಮನೆಯ ಸ್ಥಾನ, ಫ್ಯಾಮಿಲಿ, ಮಕ್ಕಳು, ಅವ್ರ ಜೊತೆ ಪ್ರೀತಿಯಿಂದ ಮಮತೆಯಿಂದ ಸಾಫ್ಟ್ ಆಗಿರ್ತಾರೆ. ಆಫೀಸಲ್ಲಿ ಹೋದ್ರು ಅಂದ್ಕೊಳ್ರಿ, ಅನುಶಾಸನ, ಸ್ಪಷ್ಟತೆ, ಪ್ರೊಫೆಷ್ನಲಿಸಮ್ ಇರ್ತದಲ್ವ. ಇಲ್ಲಿ ಹೋಗ್ತೀರಿ, ಈಗ ಬಾಜಾರಕ್ಕೆ ಹೋಗ್ಬೇಕಾದ್ರೆ ಹೆಂಗಿರ್ತೀರಿ? ಆ ಸಮಯಕ್ಕೆ ತಕ್ಕದಾದ ಒಂದು ಆ್ಯಕ್ಷನಲ್ಲಿ ಬರ್ತೀವಲ್ವ ನಾವು. ಒಂದು ವೇಳೆ ಯಾರಾದರೂ ಪ್ರತಿ ಜಾಗದಲ್ಲಿ, ಎರಡೂ ಜಾಗ ಅಂದ್ಕೊಡ್ರಿ, ರೇಣುಕಾ ಅಕ್ಕೋರು ಎರಡೂ ಜಾಗ, ಮನೆ ಮತ್ತು ಆಫೀಸ್ ಒಂದೇ ಥರ. ಆಫೀಸಲ್ಲೂ ಸಿಟ್ ಮಾಡ್ತಾಯಿದ್ದಾರೆ, ಮನೇಲಿ ಬಂದರೂ ಮಕ್ಕಳ ಮೇಲೆ ಸಿಟ್ ಮಾಡ್ತಾಯಿದ್ದಾರೆ. ಏನಾಗ್ತದೆ? ಮಾಲೀಕರಾದ್ರ ಗುಲಾಮರಾದ್ರ ಅವಾಗ. ಅಲ್ವಾ? ಪರಿಸ್ಥಿತಿ ತಕ್ಕಂಗೆ ಮೋಲ್ಡ್ ಆಗ್ತಾರೆ. ಕರೆಕ್ಟಾ? ಮೋಲ್ಡ್ ಆಗ್ತಿರುತ್ತಾನೆ ಪಕ್ಕ. ಆಫೀಸಿಗೆ ಹೋದರೆ ಸಾಫ್ಟ್, ಆಫೀಸ್ಗೆ ಹೋದ್ರೆ ಪ್ರೊಫೆಷ್ನಲಿಸಮ್ ಮೇಂಟೈನ್ ಮಾಡ್ತೀರಿ. ಮನೆಗೆ ಬಂದರೆ ಸಾಫ್ಟ್, ಮಕ್ಕಳ ಜೊತೆ ಮುದ್ದಾಗಿ ಮಾತಾಡ್ತೀರಿ, ಬಾಬನ ಮಾತಾಡ್ತೀರಿ, ಚೆನ್ನಾಗಿ ಅಡುಗೆ ಮಾಡಿ ಮಕ್ಕಳಿಗೆ ಊಟ ಮಾಡಿಸ್ತೀರಿ, ಪ್ರೀತಿಯಿಂದ ಇರ್ತೀರಿ. ಬಾಬನ ಮಗು ಆದಮೇಲೆ ಇದು. ಬಿಫೋರ್ ದ್ಯಾಟ್ ಹೇಗಿದ್ರಿ ಗೊತ್ತಿಲ್ಲ, ಅದು ಮರ್ತ್ಬಿಟ್ಟಿದ್ದು. ಯಾಕಂದ್ರೆ ಜನ್ಮನೇ ಅಲ್ಲಿ ಸತ್ತೋಗ್ಬಿಟ್ಟಿದ್ದೀವಿ ಹಳೆ ಜಗತ್ತಿಗೆ ನಾವಲ್ವಾ. ಇನ್ನು ಸೇವೆ ಮಾಡುವ ಸಮಯದಲ್ಲಿ ಸೇವೆ ಮಾಡ್ತಾಯಿದ್ದೀರಿ ಅಂದ್ಕೊಡ್ರಿ. ಸೇವೆ ಮಾಡ್ತಾಯಿದ್ದೀರಿ ಅಂದರೆ ಯಾವುದೇ ದುಃಖಿ ವ್ಯಕ್ತಿ ನಿಮ್ಮ ಎದುರುಗಡೆ ಬರ್ತಾರೆ ಅಂದ್ಕೊಡ್ರಿ, ನೀವು ಹೇಗೆ ಬಿಹೇವ್ ಮಾಡ್ತೀರಿ, ಹೇಗೆ ಮೋಲ್ಡ್ ಆಗ್ತೀರಿ? ನೀವು ಅವ್ರು ಅಳ್ತಾ ಇದ್ದಾರೆ ಅಂದ್ಬಿಟ್ಟು ನೀವು ಗೊಳೋ ಅಂತ ಹತ್ಬಿಡ್ತೀರಾ? ಶಾಂತ ಸಹಾನುಭೂತಿ ಸ್ವಭಾವ ನಿಮ್ಮದು ಬರ್ತದೆ ತಾನೆ. ಇನ್ನು ಯಾರಾದರೂ ಆಲಸ್ಯ ವ್ಯಕ್ತಿ ನಿಮ್ಮ ಎದುರುಗಡೆ ಬಂದರು, ಬಹಳ ಆಲಸ್ಯ, ಅವ್ರ ಎದುರುಗಡೆ ಏನು ಮಾಡ್ತೀರಿ? ಸೇವಾ ಮಾಡುವಂಥವ್ರು ನೀವು ಸೇವಾ ಮಾಡುವಂಥವ್ರು ನಿಮ್ಮ ಎದುರುಗಡೆ ಆಲಸ್ಯ ವ್ಯಕ್ತಿ ಬಂದರು ಅಂದ್ಕೊಡ್ರಿ, ಏನು ಮಾಡ್ತೀರಿ? ಸ್ಟ್ರಾಂಗ್. ನೀವು ಅವ್ರನ್ನ ಪ್ರೇರಿತ ಮಾಡುವಂಥ ಸ್ವಭಾವವನ್ನು ತೋರಿಸ್ತೀರಿ ನೀವು ಅವ್ರಿಗೆ. ಕರೆಕ್ಟ್ ಅಲ್ವಾ? ಪರಿಸ್ಥಿತಿಯನ್ನು ನೋಡಿಕೊಂಡು ನಿಮ್ಮ ರೋಲನ್ನು ಬದಲಾವಣೆ ಮಾಡಿಕೊಳ್ತಾ ಇದ್ದೀರಿ. ಇನ್ನು ಓದುವ ಸಮಯದಲ್ಲಿ, ಸ್ಟಡಿ ಮಾಡುವ ಸಮಯದಲ್ಲಿ ಹೇಗೆ ಓದ್ತೀರಿ? ಸ್ಟಡಿ ಮಾಡುವ ಸಮಯದಲ್ಲಿ ಮಕ್ಕಳು ಹೇಗೆ ಓದ್ತಾರೆ ನೋಡಿರ್ತೀರಿ, ಅಬ್ಸರ್ವ್ ಮಾಡಿರ್ತೀರಿ ಮಕ್ಕಳನ್ನ. ಮನೇಲಿ ಮಕ್ಕಳು ಇರ್ತಾರಲ್ವ, ಓದೋ ಸಮಯದಲ್ಲಿ ಹೆಂಗೆ ಅಬ್ಸರ್ವ್ ಮಾಡಿರ್ತೀರಿ ತಾವೆಲ್ಲರೂ. ಸೀರಿಯಸ್, ಅಲರ್ಟ್, ಏಕಾಗ್ರ ಸ್ವಭಾವದಲ್ಲಿ ಇರ್ತಾರಲ್ವ. ಕರೆಕ್ಟ್ ಹೌದು ಅಲ್ವ? ಏಕಾಗ್ರವಾಗಿ ಕುಳಿತುಕೊಂಡು ಓದ್ತಾ ಇರ್ತಾರೆ. ಆ ಸ್ಟಡಿ ಮುಗೀತು ಅಂದರೆ ಪರಿವಾರ ಜೊತೆ ಹಗುರವಾಗಿ ಖುಷಿಯಾಗಿ ಸ್ವಭಾವ, ಅಂತಹ ಒಂದು ಸ್ವಭಾವದಲ್ಲಿರ್ತಾರೆ.
ಒಂದು ವೇಳೆ ಓದುವ ಸಮಯದಲ್ಲೂ ಕೂಡ ಮನಸ್ಸು ಮಸ್ತಿಯಲ್ಲಿದೆ, ಸಂಸ್ಕಾರ ಕಂಟ್ರೋಲಲ್ಲಿ ಇಲ್ಲ ಅಂತ ಅರ್ಥ ಆಯ್ತಲ್ವಾ? ಓದುವ ಸಮಯದಲ್ಲೂ ಕೂಡ ಮನಸ್ಸು ಮಸ್ತಿ ಮಾಡ್ತಾ ಇದೆ. ಎಲ್ಲರೂ ಲೈಬ್ರರಿಯಲ್ಲಿ ಕೂತ್ಕೊಂಡಿದ್ದಾರೆ, ನೀವು ಮಸ್ತಿ ಮಾಡ್ತಾ ಇದ್ದೀರಿ, ಮನಸ್ಸು ಕಂಟ್ರೋಲಲ್ಲಿ ಇಲ್ಲವಲ್ಲ. ಭಾಳ ಡೀಪ್ ಆದ ಮೀನಿಂಗ್ ಒಂದೊಂದು ಪಾಯಿಂಟಲ್ಲಿ ಪರಮಾತ್ಮ ನಮಗೆ ತಿಳಿಸ್ತಾ ಹೋಗ್ತದೆ. ಆತ್ಮ ಒಂದು ವೇಳೆ ಸ್ವರಾಜ್ಯಾಧಿಕಾರಿ ಸೆಲ್ಫ್ ಸೋವರಿನ್ ಇಲ್ಲ, ಒಂದು ವೇಳೆ ಇದ್ದರೆ ಏನಾಗುತ್ತೆ? ಸೆಲ್ಫ್ ಸೋವರಿನ್ ಇದ್ದರೆ, ಸ್ವರಾಜ್ಯಾಧಿಕಾರಿ ನಾವು ಇದ್ದಿದ್ದೇ ಆಗಿದ್ರೆ ಏನಾಗ್ತೀವಿ? ನಾವು ಡಿಸೈಡ್ ಮಾಡ್ತೀರಿ ಇವಾಗ ಹೇಗಾಗಬೇಕು, ಅಥವಾ ಸಂಸ್ಕಾರ ಡಿಸೈಡ್ ಮಾಡಿ ಹೇಳ್ತದೆ ನೀವು ಈ ಥರ ಇರ್ತೀರಿ ಅಂತ ಸಂಸ್ಕಾರ ಹೇಳ್ತದೆ ನಿಮಗೆ, ನೀವು ಈ ಥರ ಇರಬೇಕು ಅಂತ. ಅದರ ದಿನದಲ್ಲಿದ್ದರೆ ಅದರ ಮಾತು ಕೇಳ್ಕೊಳ್ತೀರಿ. ಸಂಸ್ಕಾರ ಡಿಸೈಡ್ ಮಾಡೋದಲ್ಲ, ನೀವು ಡಿಸೈಡ್ ಮಾಡಬೇಕು ಅಲ್ವಾ? ಪರಿಸ್ಥಿತಿ ಬದಲಾವಣೆ ಆಯಿತು ಅಂದ ತಕ್ಷಣ ತಮ್ಮ ವ್ಯವಹಾರವೂ ಕೂಡ ಬಹಳ ಒಳ್ಳೆಯ ರೀತಿಯಿಂದ ಬದಲಾವಣೆ ಆಗ್ಬಿಡ್ತದೆ. ಆಮೇಲೆ ರಿಗ್ರೆಟ್, ಅಯ್ಯೋ ಅಂತ ಗಿಲ್ಟ್ ಕಾಡಬಾರ್ದು ನಮಗೆ, ಒಳಗಡೆಯಿಂದ ಸ್ಯಾಟಿಸ್ಫ್ಯಾಕ್ಷನ್ ಅನುಭವ ಆಗಬೇಕು. ಸೊ ಬಾಬಾ ಏನು ಒತ್ತು ಕೊಟ್ಟು ಹೇಳ್ತಾ ಇದ್ದಾರೆ ನಮಗೆ, ಸ್ವಭಾವ ಅಥವಾ ಸಂಸ್ಕಾರ ಈ ಥರ ಅನುಭವದಲ್ಲಿ ಆಗಬೇಕು. ಹೇಗೆ ಸ್ಥೂಲ ರೂಪದಲ್ಲಿ, ಹೇಗೆ ಸಮಯ ಹಾಗೆ ರೂಪ, ಹೇಗೆ ದೇಶ ಹಾಗೆ ವೇಷ ಮಾಡ್ಕೋಬೇಕಾಗ್ತದೆ. ಈ ಥರ ಸಹಜ ಅನುಭವ ಆಗ್ತದ. ऐसे अपने स्वभाव संस्कार को भी समय के अनुसार परिवर्तन कर सकते हो. ಹಾಂ ಅಪ್ಪಾಜಿ, ಚೆಕ್ ಮಾಡ್ಕೊಂಡ್ವಿ ನಾವೀಗ. ಹೇಳ್ರಿ ಬಾಬಾ, ಹೌದಪ್ಪಾಜಿ ಚೆಕ್ ಮಾಡ್ಕೊಂಡ್ವಿ. कोई भी सख्त चीज़ मोल्ड नहीं हो सकती है. कड़े संस्कार भी समय प्रमाण मोल्ड नहीं कर सकते. करेक्ट अल्पा? इसलिए ऐसी इजी संस्कार हो कि जैसा समय वैसा बना सके. ಹಿಂಗಾಗಬೇಕು ಗೊತ್ತಾ? ಬಾಬಾ ಹೇಳ್ತಿದ್ದಾರೆ, ಯಾವುದೋ ಗಟ್ಟಿಯಾದ ಒಂದು ವಸ್ತು ಮೋಲ್ಡ್ ಮಾಡಲಿಕ್ಕೆ ಆಗೋದಿಲ್ಲ ಸಮ್ ಟೈಮು. ಯಾಕೆ? ಅದೇ ತರಹ ಕಡೆ ಸಂಸ್ಕಾರ, ಕಠಿಣ ಸಂಸ್ಕಾರವೂ ಕೂಡ ಸಮಯ ಪ್ರಮಾಣ ಮೋಲ್ಡ್ ಮಾಡಲಿಕ್ಕೆ ಆಗುವುದಿಲ್ಲ ಸಮ್ ಟೈಮ್. ಹೀಗಾಗಿ ಈ ಥರ ಒಂದು ಈಸಿ ಸಂಸ್ಕಾರ ಆಗಬೇಕು. ಹೇಗೆ ಸಮಯ ಹಾಗೆ ಆಗಿಬಿಡ್ಬೇಕು, ಸಮಯಕ್ಕೆ ತಕ್ಕ ಹಾಗೆ ಮೋಲ್ಡ್ ಮಾಡ್ಕೋಬೇಕು. ಯಹ ಪ್ರಾಕ್ಟೀಸ್ ಹೋನಿ ಚಾಹಿಯೆ. ಬಾಬಾ ನೋಡಿ, ಪ್ರಾಕ್ಟೀಸ್ 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 ಮಾಡ್ಕೋಬೇಕು. संकल्प भी न आए कि मेरे भी कोई संस्कार है, कोई स्वभाव है जो अनादि आदि संस्कार है, वही स्वरूप में हूँ. ಏನಂದ್ರೆ ಬಾಬ್ರವರು ಪ್ರಾಕ್ಟೀಸ್ ಏನಾಗಬೇಕಾಗಿದೆ? ಸಂಕಲ್ಪವೂ ಬರ್ಕುಡ್ದು, ಸಂಕಲ್ಪ ಬಿ ನಹಿ ಆಯೆ ನ ಆಯೆ ಕಿ ಮೇರೆ ಬಿ ಕೊಯ್ ಸಂಸ್ಕಾರ ಹೇ, ನಂದು ಬೇರೆ ಯಾವುದೋ ಸಂಸ್ಕಾರ ಇದೆ, ಈ ಥರ ಸಂಸ್ಕಾರ ಇದೆ, ನನ್ನ ಸಂಸ್ಕಾರನೇ ಹೆಂಗಿದೆ, ಏನು ಮಾಡೋದ್ರಿ, ಹಿಂಗೆ ಬರಬಾರ್ದು ಅಂತಿದ್ದಾರೆ ಪಾಪರವರು. ಸಂಸ್ಕಾರ ನಂದು ಹಿಂಗಿದೆ ಅಂತ ಬರಬಾರ್ದು ಅಂತಿದ್ದಾರೆ ಪಾಪರವರು. ನನ್ನ ಸ್ವಭಾವ ಹಿಂಗಿದೆ ಅಂತ ಬರಬಾರ್ದು. ಯಾವುದು ಅನಾದಿ ಆದಿ ಸಂಸ್ಕಾರ ನನ್ನದಿದೆ, ಅದೇ ಸ್ವರೂಪದಲ್ಲಿ ನಾನು ಇದ್ದೀನಿ ಅಂತಲೇ ಇರಬೇಕು ಅಷ್ಟೇ. ಬೇರೆ ಸಂಸ್ಕಾರ ಇದೆ ಅಂತ ಅಂದ್ಕೊಳ್ಳೋಂಗಿಲ್ಲ. ನಮ್ಗೆ ಬೇರೆ ಸಂಸ್ಕಾರ ಗೊತ್ತಿಲ್ಲ, ನಮಗೆ ಸ್ವಭಾವ ಗೊತ್ತಿಲ್ಲ. ನಮಗೆ ನಮ್ಮದು ಅನಾದಿ ಆದಿ ಸಂಸ್ಕಾರ ಅಷ್ಟೇ. संस्कारों का परिवर्तन अनादिकाल से है, अर्थात चक्र में आने से ही परिवर्तन में आते रहते हैं. ಸಂಸ್ಕಾರದ ಪರಿವರ್ತನೆ, ಸಂಸ್ಕಾರಗಳ ಪರಿವರ್ತನೆ ಅನಾದಿ ಕಾಲದಿಂದನೂ ಇದೆ. ಅಂದರೆ ಚಕ್ರದಲ್ಲಿ ಬರುವುದರಿಂದನೇ ಪರಿವರ್ತನೆಯಲ್ಲಿ ಬರ್ತಾ ಇರ್ತೀರಿ ನೀವು. ಜನನ ಮರಣದ ಚಕ್ರದಲ್ಲಿ ಬರ್ತೀವಿ, ಹಾಗಾಗಿ ಪರಿವರ್ತನೆಯಲ್ಲಿ ಬರ್ತಾ ಇರ್ತೀರಿ. तो आत्मा में संस्कार परिवर्तन का ऑटोमेटिकली अभ्यास है. ಆತ್ಮದಲ್ಲಿ ಸಂಸ್ಕಾರ ಪರಿವರ್ತನೆಯ ಆಟೋಮೆಟಿಕ್ ಅಭ್ಯಾಸ ಇದೆ ನೋಡ್ರಿ. ಸ್ವರ್ಗದಲ್ಲಿದ್ದೀರಿ, ಸಂಸ್ಕಾರ ಹೇಗಿದೆ?
ಸರ್ವಗುಣ ಸಂಪನ್ನ ಸಂಪೂರ್ಣ ನಿರ್ವಿಕಾರಿ ಮರ್ಯಾದಾ ಪುರುಷೋತ್ತಮ. ಸುಖವೇ ಸುಖ, ದುಃಖ ಗೊತ್ತಿಲ್ಲ ಅಲ್ಲಿ, ವಿಕಾರಗಳು ಗೊತ್ತಿಲ್ಲ, ಸಂಪೂರ್ಣ ನಿರ್ವಿಕಾರಿ. ಸಂಸ್ಕಾರ ಇದೆ ತಾನೆ, ಅದೇ ಆತ್ಮ ತಾನೆ, ಸ್ವರ್ಗದಲ್ಲಿದ್ದ ಆತ್ಮ ಅಲ್ವ ನಾನು. ಅಲ್ಲಿಂದ ಜನನ ಮರಣದಲ್ಲಿ ಬರ್ತೀನಿ, ಚಕ್ರದಲ್ಲಿ ಬರ್ತಾ 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 ತ್ರೇತಾದಲ್ಲಿ ಬಂದೆ, ತ್ರೇತಾದ ಅಂತಿಮ ಸಮಯ ಬಂದೆ, ದ್ವಾಪರದಲ್ಲಿ ಬಂದೆ, ಅಷ್ಟಶಕ್ತಿಗಳಷ್ಟೇ ಉಳ್ಕೊಂಡ್ವು. ಆಮೇಲೆ ಪೂಜಾರಿ ಆದೆ, ಆಮೇಲೆ ಬರ್ತಾ 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 ವಾಮ ಮಾರ್ಗದಲ್ಲಿ. ಇಲ್ಲೇನಾಗ್ತಾ ಇದೆ, ಸಂಸ್ಕಾರ ಪರಿವರ್ತನೆ ಆಗ್ತಾಯಿದೆ. ಶ್ರೇಷ್ಠ ಸಂಸ್ಕಾರ ಇದ್ದಿದ್ದು ಆಸುರಿ ಸಂಸ್ಕಾರ ಬರ್ತಾ ಬಂತು. ಕಲಿಯುಗದ ಅಂತಿಮ ಸಮಯಕ್ಕೆ ಬಂದ್ವಿ. ನಮ್ಮ ಅಪ್ಪೋರು ಬಂದರು, ಪರಮಧಾಮದಿಂದ ಬಂದರು. ನಮ್ಮ ಸಂಸ್ಕಾರಗಳು ಹೇಗೆ ಪರಿವರ್ತನೆ ಆಗ್ತಾ ಬಂತು ಅನ್ನೋದನ್ನು ತಿಳಿಸಿಕೊಟ್ರು. ಈಗ ಮತ್ತೆ ಸಂಸ್ಕಾರಗಳನ್ನು ಪರಿವರ್ತನೆ ಮಾಡುವ ತಾಕತ್ತನ್ನು ತುಂಬ್ತಾ ಇದ್ದಾರೆ. ಅಮೃತವೇಳೆ ಬರ್ತಾರೆ, ಶಕ್ತಿ ತುಂಬ್ತಾರೆ, ಸಂಸ್ಕಾರ ಪರಿವರ್ತನೆ ಆಗ್ತಾ ಇದೆ. ಆಗ್ತಾ ಆಸುರಿ ಸಂಸ್ಕಾರ ಇದು ದೈವಿ ಸಂಸ್ಕಾರ ಬರಲಿಕ್ಕೆ ಶುರು ಆಗಿದೆ ಅಲ್ವಾ ಎಲ್ಲರಲ್ಲೂ. ಹಾಗೆ ಚಕ್ರದಲ್ಲಿ ಬರ್ತೀವಲ್ವಾ, ಆಟೋಮೆಟಿಕ್ ಅಭ್ಯಾಸ ಇದೆ. ಕಬಿ ಸತ್ತು ಪ್ರಧಾನ್, ಕಬಿ ಸತ್ತು ಕಬಿ ರಜೋ ವ ತಮೋ ಸಂಸ್ಕಾರ ಸಮಯ ಪ್ರಮಾಣ ಬದಲ್ತೆ ಹಿ ರಹತೆ ಹೇ. ಆವಾಗ ನೋಡಿ, ಸತ್ತೋ ಪ್ರಧಾನ, ಅವಾಗವಾಗ ಸತ್ತೋ ಪ್ರಧಾನ, ಆಮೇಲೆ ಸತ್ತು, ಆಮೇಲೆ ರಜೋ, ಆಮೇಲೆ ತಮೋ. ಸಂಸ್ಕಾರ ಸಮಯ ಪ್ರಮಾಣ ಸಮಯ ಬದಲಾವಣೆ ಆಗ್ತಾ ಇರ್ತದೆ. अब जबकि नॉलेजफुल हो, ऊंचे से ऊंचे स्टेज पर पाटदारी बन पाट बजा रहे हो, पावरफुल भी हो, ब्लिसफुल भी हो, सर्वशक्तिमान के वर्षे के अधिकारी भी हो, तो स्वभाव संस्कार को समय प्रमाण व सेवा प्रमाण किसी के कल्याण के प्रति व स्वयं की उन्नति के प्रति परिवर्तन करना अति सहज अनुभव हो. यहाँ है विशेष आत्माओं का अंतिम विशेष पुरुषार्थ. अंडरलाइन. ಏನಂದ್ರೆ ಅಪ್ಪಾಜಿ ಹೌದಲ್ವಾ, ಸತ್ವ ಪ್ರಧಾನ ಸ್ವರ್ಗದಲ್ಲಿ, ಆಮೇಲೆ ಸತ್ವ ಆಗ್ತದೆ, ಆಮೇಲೆ ರಜೋಗೆ ಬರ್ತೀವಿ, ಆಮೇಲೆ ತಮೋ ಸಂಸ್ಕಾರ ಸಮಯ ಪ್ರಮಾಣ ಬದಲಾವಣೆ ಆಗ್ತಾ ಇರ್ತದೆ. ಯಾವಾಗ ನಾಲೆಜ್ಫುಲ್ ಜ್ಞಾನ ಪೂರ್ಣರಾದ್ವಿ, ಹೈಯೆಸ್ಟ್ ಆನ್ ಹೈ ಸ್ಟೇಜ್ ಮೇಲೆ ಪಾತ್ರಧಾರಿಗಳಾಗಿ ಪಾತ್ರವನ್ನು ಅಭಿನಯಿಸ್ತಾ ಇದ್ದೀರಿ, ಪವರ್ಫುಲ್ಲು ಇದ್ದೀರಿ, ಆನಂದ ಪೂರ್ಣರು ಕೂಡ ಇದ್ದೀರಿ, ಬ್ಲಿಸ್ಫುಲ್ಲು ಇದ್ದೀರಿ, ಸರ್ವಶಕ್ತಿವಂತನ ಆಸ್ತಿಗೆ ಅಧಿಕಾರಿಗಳು ಇದ್ದೀರಿ. ಹಾಗಾದರೆ ಸ್ವಭಾವ ಸಂಸ್ಕಾರಗಳನ್ನು ಕೂಡ ಸಮಯ ಪ್ರಮಾಣ ಸಮಯ ಮತ್ತು ಸೇವಾ ಪ್ರಮಾಣ ಯಾವುದೇ ಕಲ್ಯಾಣದ ಪ್ರತಿ ಮತ್ತು ಸ್ವಯಂನ ಉನ್ನತಿಯ ಪ್ರತಿ ಪರಿವರ್ತನೆ ಮಾಡಿಕೊಳ್ಳೋದು ಅತಿ ಸಹಜ ಅನುಭವ ಆಗ್ತದೆ. ಇದು ವಿಶೇಷ ಆತ್ಮನ ಅಂತಿಮ ವಿಶೇಷ ಪುರುಷಾರ್ಥ ಅಂದ್ರೆ ಅಪ್ಪಾಜಿಯವರು. ಈಗ ಚೇಂಜ್ ಆಗ್ತಾ ಇದೀವಲ್ಲ ನಾವು. ಏಸೆ ಪುರುಷಾರ್ಥಕ್ಕೆ ಅನುಭವಿ ಹೋ, ಈ ಥರ ಪುರುಷಾರ್ಥ ಮಾಡ್ತಾ ಅನುಭವಿ ಆಗಿದ್ದೀರಾ? ಬಾಬಾ ಕೇಳ್ತದೆ, ऐसे पुरुषार्थ के अनुभवी हो, ऐसे ಸಂಪೂರ್ಣ ಗೋಲ್ಡ್ ಬನ್ ಗಯೇ ಹೋ. ಬಾಬಾ ಕೇಳ್ತಾರೆ, ಎಲ್ಲರೂ ಸಂಪೂರ್ಣ ಗೋಲ್ಡ್ ಆಗಿದ್ದೀರಿ, ಬಂಗಾರ ಆಗಿದ್ದೀರಿ, ಸಂಪೂರ್ಣ ಬಂಗಾರ ಆಗಿದ್ದೀರಿ. इससे अपने नंबर को चेक कर सकते हो व अपने संगम युगी भविष्य रिजल्ट को जान सकते हो. ಬಾಬಾ ಕೇಳ್ತಿದ್ದಾರೆ, ನಿಮಿತ್ತ ಬನಿ ಹುಯಿ ವಿಶೇಷ ಆತ್ಮಾಯೇ ಹೋನಾ, ಎಲ್ಲರೂ ನಿಮಿತ್ತ ಆಗಿರುವಂಥ ವಿಶೇಷ ಆತ್ಮಗಳಲ್ವಾ. तो इसकी परसेंटेज निकालो. स्वभाव संस्कार को अपने शस्त्र के स्वरूप में यूज कर सकते हो या यहाँ मुश्किल है. ಚೆಕ್ ಮಾಡಿಕೊಡ್ರಿ, ನಿಮ್ಮ ಸ್ವಭಾವ ಸಂಸ್ಕಾರವನ್ನು ತಮ್ಮ ಶಸ್ತ್ರದ ಸ್ವರೂಪದಲ್ಲಿ ಯೂಸ್ ಮಾಡ್ಕೋಬಹುದಾ, ಇಲ್ಲ ಕಷ್ಟ ಇದೆಯಾ. इस बात में सफलता की कितनी परसेंटेज है, ಈ ಮಾತಿನಲ್ಲಿ ಸಫಲತೆ ಎಷ್ಟು ಪರ್ಸೆಂಟೇಜ್ ಇದೆ. दूरबाज खुशबाज वाला नहीं, किनारा करने वाला नहीं, संपर्क में आते हुए. ದೂರ ಮಾಡೋದು ನೋಡಿ, ಇದೊಂದು ಬಹಳ ವಿಶೇಷ ಮಾತು. ದೂರ ಮಾಡಿಕೊಂಡು ಎಲ್ಲ ಮಾಡೋದಲ್ಲ, ಸಂಪರ್ಕದಲ್ಲಿ ಬರ್ತಾ ಸಂಬಂಧದಲ್ಲಿ ಇರ್ತಾ ಸ್ವಯಂವನ್ನು ತಮ್ಮ ಸಂಪರ್ಕ ಸಂಬಂಧವನ್ನು ವೃದ್ಧಿ ಮಾಡುವಂಥ ಸಫಲತಾ ಮೂರ್ತಿ ಆಗಿದ್ದೀರಿ ಅಂದಾಗ ಆವಾಗ ನಂಬರ್ ಮುಂದೆ ತೆಗೆದುಕೊಳ್ಳಲಿಕ್ಕೆ ಸಾಧ್ಯ ಅಂದರು ಬಾಬರವರು. ಎಲ್ಲ ಬಿಟ್ಟು, ಮನೆ ಮಠ ಬಿಟ್ಟು, ಮಕ್ಕಳನ್ನ ಬಿಟ್ಟು, ಮೊಮ್ಮಕ್ಕಳನ್ನ ಬಿಟ್ಟು, ಫ್ಯಾಮಿಲಿ ಬಿಟ್ಟು ಎಲ್ಲ ಮಾಡ್ತೀನಿ, ನನ್ನ ನಂಬರ್ 1 ಬರಬೇಕು ಅಂದರೆ ಅದು ರಾಂಗ್ ಅಂತಾರೆ ಬಾಬ್ರವರು. ಎಲ್ಲದರಲ್ಲೂ ಇದ್ದುಕೊಂಡು ಸಂಬಂಧ ಸಂಪರ್ಕದಲ್ಲಿ ಇದ್ದುಕೊಂಡು ಸಫಲತಾ ಮೂರ್ತಿ, ಸಂಬಂಧ ಸಂಪರ್ಕವನ್ನು ವೃದ್ಧಿ ಮಾಡ್ತಾ ಸಫಲತಾ ಮೂರ್ತಿಯಾಗಿ ಆವಾಗಲೇ ನಂಬರ್ ಮುಂದೆ ತೆಗೆದುಕೊಳ್ಬಹುದು. ಬೇಹದ್ದಕ್ಕೆ ಮಾಲೀಕ ಬೇಹದ್ದ ಸೆ ಸಂಬಂಧ ಚಾಯಿನಾ, ಬೇಹದ್ದಿನ ಮಾಲೀಕನ ಬೇಹದ್ದಿನ ಸಂಬಂಧ, ಆ ಬೇಹದ್ದಿನಿಂದ ಸಂಬಂಧ ಬೇಕಲ್ವಾ. ವಹ ಕೈಸೆ ಹೋಗ,
चांस मिलता नहीं, लेकिन हर कार्य के योग्य स्वयं की योग्यताएं स्वतः ही निमित्त बना देती है. ನೋಡಿ, ಚಾನ್ಸ್ ಸಿಗುವುದಿಲ್ಲ, ಆದರೆ ಪ್ರತಿ ಕಾರ್ಯಕ್ಕೆ ಯೋಗ್ಯ ಸ್ವಯಂ ಯೋಗ್ಯತೆಗಳು ಸ್ವತಃ निमित्त ಮಾಡಿಬಿಡ್ತದೆ ನಿಮ್ಮನ್ನು. इस वर्ष में ऐसी विशेषता दिखलाओ जैसे साकार बाप की विशेषता देखी हर एक के दिल से यह आवाज़ निकलता रहा, हमारा बाबा चाहे पच्चड़माल हो फिर भी हमारा बाबा. यह अनुभव हर आत्मा का रहा. ऐसे सर्व विशेष आत्माओं के प्रति जब तक सर्व आत्माओं द्वारा यह स्नेह का व अधिकार का अपनेपन की आवाज़ न निकले, तब तक समझो कि विश्व के मालिकपन के तख्त नशी नहीं बन सकती. लो ನೋಡಿ, ಇಂಥ ಸ್ವೀಟೆಸ್ಟ್ ಮಾತು ಬಾಬಾ ಹೇಳ್ತಾರೆ, ಬಹಳ ಆಳವಾದ ಮಾತು ಹೇಳ್ತಾರೆ. ಸರ್ವ ವಿಶೇಷ ಆತ್ಮಗಳ ಪ್ರತಿ ಎಲ್ಲಿಯ ತನಕ ಎಲ್ಲ ಆತ್ಮಗಳ ಮುಖಾಂತರ ಈ ಸ್ನೇಹ ಮತ್ತು ಅಧಿಕಾರದ ನನ್ನತನದ ಆವಾಜ್ ಬರುವುದಿಲ್ಲ, ಅಲ್ಲಿಯ ತನಕ ತಿಳ್ಕೊಡ್ರಿ ವಿಶ್ವದ ಮಾಲೀಕತನದ ಒಂದು ಸಿಂಹಾಸನ ಅಧಿಕಾರಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂದ್ರು ಅಪ್ಪಾಜಿ. ऐसी सफलता की निशानी दिखाई दी. हर एक अनुभव करे कि ये विशेष आत्माएं विश्व कल्याण के प्रति है. ಹಿಂಗೆ ಆ ಸಫಲತೆಯ ಒಂದು ಸಂಕೇತ ಕಂಡು ಬರಬೇಕು. ಪ್ರತಿಯೊಂದು ಆತ್ಮ ಅನುಭವ ಮಾಡಬೇಕು, ಈ ವಿಶೇಷ ಆತ್ಮಗಳು ವಿಶ್ವ ಕಲ್ಯಾಣದ ಪ್ರತಿ ಇದ್ದಾರೆ. ಯಹ ಹೇ ಸಂಪೂರ್ಣತಾಕಿ ನಿಶಾನಿ ಅಂತಿದ್ದಾರೆ ಪಾಪರಗಳು. ಇಡೀ ಮುರಳಿಯ ಸಾರ, ಯಾವಾಗ ನೀವೆಲ್ಲರೂ ಎಲ್ಲ ವಿಷಯಗಳಲ್ಲಿ ಸಂತುಷ್ಟ ಇರುವಂತಹ ಅನುಭವ ಮಾಡ್ತೀರಿ, ಆವಾಗಲೇ ಅನ್ಯ ಆತ್ಮಗಳನ್ನು ಕೂಡ ಸಂತುಷ್ಟರನ್ನಾಗಿ ಇಡ್ಲಿಕ್ಕೆ ಸಾಧ್ಯ ಆಗ್ತದೆ. ಇವಾಗ ಸಂತುಷ್ಟ ಮನೆಯ ಸರ್ಟಿಫಿಕೇಟ್ ಪ್ರಾಪ್ತಿ ಮಾಡ್ಕೋಬೇಕಾಗಿದೆ ಅಂದರು ಬಾಬಾ. ಇವಾಗ ಬಹಳ ಒಂದು ಒರಟಾಗಿರುವ ವಸ್ತುವನ್ನು ಮೋಲ್ಡ್ ಮಾಡಲಿಕ್ಕೆ ಆಗುವುದಿಲ್ಲ. ಹಾಗಾಗಿ ಸಂಸ್ಕಾರ ಈ ತರಹ ಈಸಿ ಆಗಬೇಕು ನಿಮ್ಮದು. ಹೇಗೆ ಸಮಯ ಹಾಗೆ ಸ್ವಯಂವನ್ನು ಮಾಡಿಕೊಳ್ಳುವಂಥ, ಮೋಲ್ಡ್ ಮಾಡಿಕೊಳ್ಳುವಂಥ ಸ್ವಭಾವ ಆಗಬೇಕು, ಸಂಸ್ಕಾರ ಆಗಬೇಕು. ಅವರೇ ರಿಯಲ್ ಗೋಲ್ಡ್, ಪಕ್ಕ ಬಂಗಾರ ಆಗಬೇಕು ಅಂತಾರೆ ಪಾಪದವರು. ಬಾಪದಾದ ಎಲ್ಲ ಮಕ್ಕಳನ್ನ ಬಹಳ ಸಮೀಪದಲ್ಲಿ ಕರೆದು ಒಂದೊಂದು ಮಗುವಿಗೆ ವಿಜಯೀಭವದ ತಿಲಕವನ್ನು ಹಚ್ತಾ ಸಂತುಷ್ಟ ಮನಿ ಆತ್ಮಾಭವದ ವರದಾನ ಕೊಡ್ತಾ ಇದ್ರು. ಸಂತುಷ್ಟ ಮನಿ ಸಂಪೂರ್ಣತಾ ಸಂಪನ್ನ ಆತ್ಮಭವದ ವರದಾನ ಕೊಡ್ತಾ ವಿಜಯೀಭವದ ತಿಲಕ ಹಚ್ಚಿ ರಕ್ಷಕವಚವನ್ನು ಕೊರಳಲ್ಲಿ ಹಾಕ್ತಾ ಪವಿತ್ರತೆಯ ಗೋಲ್ಡನ್ ಬ್ಯಾಡ್ಜನ್ನು ಸದಾ ಸುಮಂಗಲಿ ಭವದ ಗೋಲ್ಡನ್ ರಿಂಗನ್ನು ತೋರಿಸ್ತಾ ಅಮೃತವನ್ನು ಕುಡಿಸುತ್ತ ಅಮರ ಭವ ಅಮರ ಭವ ಅಮರ ಭವದ ವರದಾನವನ್ನು ಕೊಡುತ್ತಾ ಎಲ್ಲ ಮಕ್ಕಳಿಗೆ ಟೋಲಿಯನ್ನು ತಿನ್ನಿಸ್ತಾ ಇದ್ದಾರೆ. ನಾವೆಲ್ಲರೂ ಟೋಲಿಯನ್ನು ಸ್ವೀಕರಿಸಿ ಹೃದಯದಿಂದ ನಮಸ್ತೆ ನಮಸ್ತೆ ಅಪ್ಪಾಜಿ ನಮಸ್ತೆ ಧನ್ಯವಾದಗಳನ್ನು ಅರ್ಪಿಸುತ್ತ ನನ್ನ ಆತ್ಮ ಸೂಕ್ಷ್ಮ ವತನದಿಂದ ಸ್ಥೂಲ ಸಾಕಾರದಲ್ಲಿ ಸ್ಥೂಲ ಶರೀರದಲ್ಲಿ ಭೃಕುಟಿಯ ಮಧ್ಯದಲ್ಲಿ ಬಂದು ವಿರಾಜಮಾನನಾಗಿದ್ದೇನೆ. ಮಸ್ತಕ ಮಣಿಯಾಗಿದ್ದೇನೆ. ಮಸ್ತಕದಲ್ಲಿ ದಿವ್ಯತೆ ಪ್ರಕಾಶತೆಯ ಪ್ರಕಾಶ. ನನ್ನ ಆತ್ಮ ವಿಘ್ನ ವಿನಾಶಕನಾಗಿದ್ದೇನೆ. ನನ್ನ ಆತ್ಮ ವಿಘ್ನ ವಿನಾಶಕನಾಗಿದ್ದೇನೆ. ವಿಘ್ನ ವಿನಾಶಕನಾಗಿದ್ದೇನೆ. ವಿಘ್ನ ವಿನಾಶಕನಾಗಿದ್ದೇನೆ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ. ಎಲ್ಲ ದಿವ್ಯ ಫರಿಷ್ಠೆಗಳಿಗೆ, ಸಫಲತಾ ಸಂಪನ್ನ ಆತ್ಮರಿಗೆ, ಸಂಪೂರ್ಣ ಸಂತುಷ್ಟ ಮನಿ ಆತ್ಮಗಳಿಗೆ ನಮಸ್ತೆ. ಗಟ್ಟಿ ಓಂ ಶಾಂತಿ, ಶಾಂತಿ.